ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಆಮೆಗತಿಯಲ್ಲಿ ಸಾಗುತ್ತಿರುವ ರಸ್ತೆ ಕಾಮಗಾರಿ, ಜನತೆ ಆಕ್ರೋಶ. 2018ನೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಾಲನೆ ಕೊಟ್ಟ ರಸ್ತೆ ಕಾಮಗಾರಿಗಳು ಕಳೆದ 5 ತಿಂಗಳ ನಂತರ ಪ್ರಾರಂಭವಾಗಿ ಇದುವರೆಗೂ ಪೂರ್ಣಗೊಳಿಸಿದ ಪರಿಣಾಮ ಸಾರ್ವಜನಿಕರು ಓಡಾಡಲು ಹರಸಾಹಸ ಪಡುವಂತೆ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಹಲವು ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಬಹುತೇಕ ರಸ್ತೆ ಕಾಮಗಾರಿಗಳಿಗೆ ದೊಡ್ಡ ಜಲ್ಲೆ ಹಾಕಿ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿರುವುದರಿಂದ ಇಲ್ಲಿನ ಯುವಕರು ಕಾಲ್ನಡಿಗೆಯಲ್ಲೇ ಓಡಾಡುವುದು ಕಷ್ಟವಾಗಿದೆ. ಇನ್ನು ವಯೋವೃದ್ಧರು ಓಡಾಡಲು ಹರಸಾಹಸ ಪಟ್ಟರೆ ರಾತ್ರಿ ವೇಳೆ ವಿದ್ಯುತ್ ಕಡಿತಗೊಂಡಾಗ ಬಿದ್ದು ಗಾಯಗೊಂಡಿರುವ ಘಟನೆ ಸಹ ನಡೆದಿದೆ. ಇನ್ನು ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳತೀರದು. ಕೈಗೆತ್ತಿಕೊಂಡಿರುವ ಕಾಮಗಾರಿಗಳಲ್ಲಿ ಮೋರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದೆ. ನೀರಿನ ಪೈಪ್ಲೈನ್ಗಳನ್ನು ಅಸಂಬದ್ಧವಾಗಿ ಅಳವಡಿಸಲಾಗುತ್ತಿದೆ. ಈ ಬಗ್ಗೆ ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಅಲ್ಲಿನ ಜನತೆ ದೂರಿದರು. ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಸಹ ಇತ್ತ ಮುಖ ಮಾಡದೇ ಇರುವುದರಿಂದ ಕಾಮಗಾರಿ ಆಮೆಗತಿಯಲ್ಲಿ ಕಳಪೆಯಾಗಿ ನಡೆಯುತ್ತಿದೆ ಎಂದು ಇಲ್ಲಿನ ಜನತೆ ಆರೋಪಿಸಿ, ಹಿರಿಯ ಅಧಿಕಾರಿಗಳು ಇನ್ನಾದರೂ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಜನತೆ ಆಗ್ರಹಿಸಿದ್ದಾರೆ. ಎಎನ್ಎಂ ನ್ಯೂಸ್ಗಾಗಿ ರಾಮಮೂರ್ತಿ, ಚಿಂತಾಮಣಿ. ನರಸಿಂಹ ಅಂತ ಈ ತಿಮ್ಮಸಂದ್ರ 31ನೇ ವಾರ್ಡಲ್ಲಿ ಇದೀವಿ ನಾವು. ಇಲ್ಲಿ ಸುಮಾರು 5 ತಿಂಗಳ ಹಿಂದೆ ಈ ರೋಡ್ಗಳು ಸ್ಯಾಂಕ್ಷನ್ ಆಗಿದೆ. ಇದನ್ನ ಕಾಂಟ್ರಾಕ್ಟರ್ದಾರರು 5 ತಿಂಗಳಿಂದ ಮಾಡ್ತಾ ಇದ್ದಾರೆ. ಇದು ಜಲ್ಲಿ ಹಾಕ್ಬಿಟ್ಟು 3 ತಿಂಗಳಾಗಿದೆ. 3 ತಿಂಗಳಿಂದ ಈ ಕಡೆನೆ ಬಂದಿಲ್ಲ, ಸರಿಯಾಗಿ ನೋಡ್ತಾ ಇಲ್ಲ. ಹುಡುಗರು, ದೊಡ್ಡವರು, ಚಿಕ್ಕವರೆಲ್ಲ ಬೀಳೋದು, ಗಾಡಿಗಳು ಹೋಗೋದು ಎಲ್ಲ ಇದು ಮಾಡ್ತಾ ಬೀಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಅವ್ರಿಗೆ ಸ್ವಲ್ಪ ಹೇಳಿ ಇದನ್ನ ಕ್ಲೀನಾಗಿ ರೆಡಿ ಮಾಡಿಸಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಪೈಪ್ ಲೈನ್ ಜಲ್ಲಿ ಆಳ ತೋಡ್ದಿರಾನೆ ಮೇಲೆನೆ ಹಾಕಿ ಜಲ್ಲಿ ಮುಚ್ಚುತ್ತಾ ಇದ್ದಾರೆ. ಅದು ಯಾವಾಗಲಿದ್ರು ತೊಂದರೆನಲ್ವಾ? ನೀವು ಅವ್ರ ಗಮನಕ್ಕೆ ತಂದಿದ್ದೀರಾ? ಕಾಂಟ್ರಾಕ್ಟ್ ಗಮನಕ್ಕೆ ಅವ್ರಿಗೆ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲೇ ಇಲ್ಲ ಸರ್. ಇನ್ನು ಊರಲ್ಲಿ ಎಷ್ಟು ರಸ್ತೆಗಳು ಈ ರೀತಿ ಇದೆ? 6 ರಸ್ತೆ ಇದೆ ಸರ್. ಯಾವತ್ತು ಸ್ಟಾರ್ಟ್ ಮಾಡಿರೋದು? 5 ತಿಂಗಳು.